ಭಾರತದ ಶುಭಾಂಶು ಶುಕ್ಲಾ ವಿಮಾನ ನಿಲ್ದಾಣಕ್ಕೆ ಹೋಗಿದ್ದಲ್ಲ, ಜುಲೈ 14ನೇ ತಾರೀಕು ಅಂಡಾಕಾಗತ್ತಂತೆ, ವಾಪಸ್ ಬರ್ತಾರೆ ಅಂತ ಹೇಳ್ತಿದ್ದಾರೆ. ಎಲ್ಲ ಸರಿಯಾಗಿ ನಡೆದರೆ ನಡೀಲಿ, ಯಾಕಂದರೆ ಅದು ಒಳ್ಳೆಯದಾಗಲಿ. ಇಲ್ಲಿವರೆಗೂ 230 ಪ್ರದಕ್ಷಿಣೆ ಹಾಕಿದಾರಂತೆ ಭೂಮಿನ. ನಾವು ಇದನ್ನೆಲ್ಲ ಪುರಾಣದ್ದು ಕತೆಗಳಲ್ಲಿ ಕೇಳ್ತಿದ್ವಿ. ಇದು ಸುಬ್ರಹ್ಮಣ್ಯ ಗಣೇಶ ಹೋದ್ರಂತೆ, ಜಗಳ ಆಯ್ತಂತೆ, ಆವಾಗ ಗಣೇಶ ಅಲ್ಲೇ ರೌಂಡ್ ಹೊಡೆದ್ಬಿಟ್ನಂತೆ, ಸುಬ್ರಹ್ಮಣ್ಯಂ ಇದನ್ನು ಹಿಡ್ಕೊಂಡು ಹೊರಟ್ನಂತೆ, ಭೂಮಿ ಎಲ್ಲ ರೌಂಡ್ ಹೊಡ್ಕೊಂಬಂದಂತೆ ಅಂತ. ಇವ್ರು ನಿಜವಾಗ್ಲೂ ಭೂಮಿ ರೌಂಡ್ ಹೊಡಿತಾರೆ. 230 ಸರಿ ಹೊಡೆದಿದ್ದಾರಂತೆ ಇವರು. ಆಯಿತು, ಒಳ್ಳೇದು, ಸಂತೋಷ. ಎಸ್. ಬೆಂಗಳೂರಿನ ಪ್ರಸಿದ್ಧ ಗಾಳಿ ಆಂಜನೇಯ ದೇವಸ್ಥಾನವನ್ನು ಮುಜರಾಯಿ ಇಲಾಖೆ ವ್ಯಾಪ್ತಿಗೆ ನೀಡಿ ರಾಜ್ಯ ಸರ್ಕಾರ ಅಧಿಕೃತ ಆದೇಶ ಹೊರಡಿಸಿತು. ಸುಮಾರು 40 ಕೋಟಿ ಮೌಲ್ಯದ ಆಭರಣದ ಸ್ಟ್ರಾಂಗ್ ರೂಮ್ಗೆ ಇವತ್ತು ಬೀಗ ಹಾಕಿದ್ರು. ಸರ್ಕಾರದ ಕ್ರಮವನ್ನು ಆಂಜನೇಯ ದೇವಸ್ಥಾನದ ಟ್ರಸ್ಟಿಗಳು ವಿರೋಧ ವ್ಯಕ್ತಪಡಿಸಿದ್ದಾರೆ. ಕಾನೂನು ಹೋರಾಟ ಮಾಡ್ತೀವಿ ಅಂತ. ಹಣಕಾಸು ಲೆಕ್ಕನೇ ಇಲ್ಲ ಅಂತ ರಾಮಲಿಂಗಾರೆಡ್ಡಿ ಹೇಳ್ತಾರಂತೆ, ತಾತ್ಕಾಲಿಕ ಅಂತೆಲ್ಲ ಹೇಳ್ತಾರಂತೆ. ಆಯ್ತು, ತಾತ್ಕಾಲಿಕ ಆದ್ರೆ 5 ವರ್ಷ ಯಾಕಬೇಕು? ತಾತ್ಕಾಲಿಕ ನಿಯಮದ ಪ್ರಕಾರವಾಗಿ ಹಾಗೆ ಇರೋದಂತೆ. ಬೇಡ, ಇಳಿಸ್ಬಿಡಿ, ನಿಯಮ ಚೇಂಜ್ ಮಾಡ್ಬಿಡಿ. ಮಸೀದಿ ಚರ್ಚ್ಗೆ ಯಾವ ಲೆಕ್ಕಾಚಾರ ಇದೆ ಮಂತ್ರಿಗಳೇ? ಯಾವ ಲೆಕ್ಕಾಚಾರ ಇದೆ? ಅದ್ಯಾಕೆ ಬರೀ ಹಿಂದೂ ದೇವಸ್ಥಾನಕ್ಕೆ ಮಾತ್ರ ಮುಜರಾಯಿ ಇಲಾಖೆ? ಅಷ್ಟು ಮುಜರಾಯಿ ಇಲಾಖೆ ಬಂದ್ ಮಾಡಬೇಕು ಇಲ್ವಾ? ಎಲ್ಲ ಧರ್ಮಗಳ ರಿಲಿಜಿಯಸ್ 300 ಕೋಟಿ 400 ಕೋಟಿ ಕನ್ವರ್ಷನ್ಗೆ ದುಡ್ಡು ಬರುತ್ತೆ ಅಂತಾರಲ್ಲ, ಯಾರ ಲೆಕ್ಕಾಚಾರ ಅದು? ಅಲ್ಲಿ ಚರ್ಚ್ಗೆ ಯಾವ ದುಡ್ಡು ಬರುತ್ತೋ, ಮಸೀದಿಗೆ ಯಾವ್ದು ಬಿಡ್ಬಿಡುತ್ತೋ ಲೆಕ್ಕ ಇಲ್ಲ. ಎಲ್ಲನೂ ತನ್ನಿ, ಇಲ್ಲ ಎಲ್ಲರೂ ತೆಗೀರಿ, ಎಲ್ರಿಗೂ ಒಂದೇ ಇರಬೇಕು. ಹಾಂ, ಈಗ ಇವ್ರದ್ದು ಕಾಸು ಏನೋ ವ್ಯವಹಾರ ಹೆಚ್ಚು ಕಡಿಮೆ ಆಯಿತು, ದುರುಪಯೋಗ ಆಯಿತು, ಸಣ್ಣ ಪುಟ್ಟದ್ದಂತೆ. ಅದೇನಾಯಿತು, ಸಣ್ಣದ ದೊಡ್ಡದ ದುರುಪಯೋಗನೇ. ದೇವ್ರ ದುಡ್ಡನ್ನು ದುರುಪಯೋಗ ಮಾಡ್ಕೊಂಡಿದ್ದು ಕಚಡಗಳು ಯಾರು ಮಾತಾಡೋಕೆ ಅಧಿಕಾರ ಇದೆಯಾ ನಿಮ್ಗಳಿಗೆ? ಅಲ್ಲ, ಅವ್ರನ್ನ ಆಚೆ ಹಾಕಿದೀವಿ. ಆಚೆ ಹಾಕಿದ್ರೆ ಮಣ್ಣು ತಿಂತಾ ಇದ್ರ, ಕತೆ ಕಾಯ್ತಿದ್ರ ಎಲ್ಲರೂ? ಅದೆಲ್ಲ ಒಪ್ಪಕ್ಕಾಗಲ್ಲ, ಪ್ರಶ್ನೆ ಬೇರೆ. ಈ ವಿಷಯ ನಾವೇ ತಾನೇ ಬಯಲಿಗೆಳೆದಿದ್ದು. ಬಯಲಿಗೆಳೆದು ಬಿಟ್ರೆ 100 ರೂಪಾಯಿ ಹೋದ್ಮೇಲೆ 50 ರೂಪಾಯಿ ಬಯಲಿಗೆಳೆದು ಬಿಟ್ರೆ ಇಲ್ಲಿ ಬಂದ್ಬಿಟ್ಟು ಅವೆಲ್ಲ ಕೇಳಕ್ಕಾಗಲ್ಲ. ಅದು ದೇವ್ರ ವಿಚಾರದಲ್ಲಿ ಇವ್ರು ದುಡ್ಡು ಇದು ಮಾಡಿರೋದ್ರಿಂದ ಆಗಲಿ, ಅದಕ್ಕೇನೋ ಒಂದು ಅನುಭವಿಸ್ತಾರೆ, ಏನೋ ಒಂದು ಆಗತ್ತೆ. ನಾಳೆ ಮುಜರಾಯಿ ಇಲಾಖೆನ ನಡೆಯಿರೋ ವ್ಯವಹಾರಕ್ಕೆ ರಾಮಲಿಂಗಾರೆಡ್ಡಿ ಅವರು ಯಾರು ಟೇಕ್ ಓವರ್ ಮಾಡ್ತೀರಿ? ಆಗ ಯಾರಿಗೆ ಕೊಡ್ಬೇಕು? ಅದ್ಯಾರು ಕೊಡ್ತೀರಿ? ನೆಕ್ಸ್ಟು ಚೀಫ್ ಮಿನಿಸ್ಟರ್ ಟೇಕ್ ಓವರ್ ಮಾಡ್ತಾರಾ? ಎಲ್ಲ ಬರೀ ದೇವಸ್ಥಾನಗಳ ಮೇಲೆ ಆಟ ನಿಮ್ಮದು. ಮಾಡ್ರಿ ಎಲ್ಲ ಕಡೆಗೂ, ನೋಡೋಣ. ಎಸ್. ಮೈಸೂರು ಜಿಲ್ಲಾಡಳಿತದ ಅವ್ಯವಸ್ಥೆ ಬೇಜವಾಬ್ದಾರಿಯಿಂದ ಆಷಾಢದ 3ನೇ ವಾರ ಶುಕ್ರವಾರ ಇವತ್ತು ಜನವೋ ಜನಾನೂಕು ನುಗ್ಗಲಾಯಿತು. ಬ್ಯಾರಿಕೇಡ್ಗಳನ್ನು ಮುರ್ಕೊಂಡು ಜನ ಮುಂದಕ್ಕೆ ನುಗ್ಗಿದ್ರು ದರ್ಶನಕ್ಕೆ. 300 ರೂಪಾಯಿ ಟಿಕೆಟ್ ಪಡೆದಿದ್ದಾರೆ, ವಿವಿಐಪಿ ಟಿಕೆಟ್ ಪಡೆದಿದ್ದಾರೆ, 2,000 ರೂಪಾಯಿ ಕೊಟ್ಟು ತಗೊಂಡಿದ್ದಾರೆ. ಈ ಮಧ್ಯೆ ವಿವಿಐಪಿಗಳ ದರ್ಶನ ಬೇರೆ. ಇವತ್ತು ಯಡಿಯೂರಪ್ಪ, ಪರಮೇಶ್ವರ್, ಲಕ್ಷ್ಮೀ ಹೆಬ್ಬಾಳ್ಕರ್ ಸೇರಿದಂತೆ ಹಲವಾರು ರಾಜಕಾರಣಿಗಳು. ಈಗ ಟೇಕ್ ಓವರ್ ಮಾಡ್ತೀರಿ? ಈಗ ಗರಂದಾರಿ ಮುಜರಾಯಿ ಇಲಾಖೆ ಅಲ್ಲಿದೆಯಪ್ಪ, ಯಾರು ಟೇಕ್ ಓವರ್ ಮಾಡ್ತೀರಿ ಈಗ ಅಲ್ಲಿ? ಇದಕ್ಕೆ ಯಾರು ಜವಾಬ್ದಾರಿ? ಇವತ್ತು ಅಲ್ಲೇನಾರು ಕಾಲು ತುಳಿತಾಗಿ ಏನಾರು ಅಲ್ಲಿ ನೋಡ್ತಾ ಇದ್ದೆ, ಒಂದು ವಯಸ್ಸಾದ ಅಜ್ಜಿ, ನನಗೆ ಭಾಳ ಹೊತ್ತು ನೋಡ್ತಾ ಕೂತಿದ್ದೆ ವಿಜುವಲ್ಸ್, ಏನೋ ಆಗತ್ತೆ ಈಗ ಗ್ಯಾರಂಟಿ ಇದು ಅಂತ. ಪುಂಡಿ ಬಚಾವ್ ಮಾಡ್ಕೊಂಬಿಟ್ರೆ ಎಲ್ಲ ಸೇರ್ಕೊಂಡಲ್ಲಿ. ಇವತ್ತು ಅಲ್ಲಿ ಇನ್ನೊಂದು ಕಾಲು ತುಳಿತಾಗಿದ್ದಿದ್ರೆ ಈಗ ರಾಮಲಿಂಗಾರೆಡ್ಡಿ ಅವ್ರು ಇದನ್ನ ಯಾರು ಟೇಕ್ ಓವರ್ ಮಾಡಿಸ್ತೀರಿ? ಏನು ಮಿಲ್ಟ್ರಿ ಕೊಡ್ತೀರಾ? ಇದು ಯಾರು ಲೋಪ ಅನ್ಬೇಕು ಹಾಗಾದ್ರೆ? ಇದು ಕುನ್ನ ಕರೆದ್ಬಿಟ್ಟು ಒಂದು ಕಮಿಟಿ ಮಾಡಿದ್ರೆ ಆಯ್ತು. ಎಲ್ಲದಕ್ಕೂ ಅವ್ರೊಬ್ಬರೇ ಇರೋದು ನಮ್ಗೆ ಸದ್ಯಕ್ಕಿಗ. ಕರ್ಕೊಳ್ರಿ, ಕರೀರಿ ರಾಮಲಿಂಗಾರೆಡ್ಡಿ ಅವ್ರು, ಕರೀರಿ ಕುನ್ನ ಅವ್ರು ಕರೆಸಿ ಅದಕ್ಕೊಂದು ಎಂಕ್ವೈರಿ ಹಾಕ್ರಿ, ಹೇಳ್ತೀನಿ. ಇದನ್ನು ಕೇಳಂಗಿಲ್ಲ, ಮುಜರಾಯಿ ಇಲಾಖೆಯ ಕಥೆಗಳನ್ನು ಯಾವನು ಕೇಳೋಂಗಿಲ್ಲ. ಹಂಗಾರೆ ದಿಸ್ ಇಸ್ ನಾಟ್ ಫೇರ್, ಇಸ್ ಅನ್ಫೇರ್ಗಳಿವು. ಮಲೆಮಹದೇಶ್ವರ ಬೆಟ್ಟದಲ್ಲಿ ಈಗ ಒಂದು ಚಿರತೆ ಸತ್ತಿರೋದು ಸಿಕ್ಕಿದೆ. ಅದೆಲ್ಲ ಪಕ್ಕದಲ್ಲಿ ಕರು ಇದೆಯಂತೆ. ಹಂಗಾಗಿ ಅನುಮಾನ ಬಂದಿದೆ, ಇದಕ್ಕೂ ವಿಷ ಹಾಕ್ಬಿಟ್ಟಿದ್ದಾರಾ ಅಂತ. ಹಾಕಿರ್ಬೋದು, ಹಾಕದೇ ಇರಲೂಬೋದು, ಹೇಳಕ್ಕೆ ಬರಲ್ಲ. ಯಾಕಂದರೆ ಚಿರತೆಗಳು ಸ್ವಲ್ಪ ಜಾಸ್ತಿನೂ ಆಗಿದೆ ನಮ್ಮ ಕಡೆ. ಈಗ ವಿಪರೀತ ಆಗ್ಬಿಟ್ಟಿವೆ ಚಿರತೆಗಳು. ಏನೋ ಒಂದು ಆಗಿರ್ಬೋದು. ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಬರಲಿ, ಅದು ವಿಷಾನ ನೋಡೋಣ, ನೋಡಿ ತೀರ್ಮಾನ ಮಾಡಿದ್ರೆ ಆಯ್ತಪ್ಪ. ಕೋತಿಗಳ್ದೆತ್ತದು ವಿಷ ಅಂತ ಗೊತ್ತಾಗಿದೆ, ಅದಕ್ಕೆ ಹೇಳಿದ್ದು. ಕೋತಿಗಳದ್ದು ಇನ್ನೆಲ್ಲೋ ಆಗಿರುತ್ತೆ, ಎಲ್ಲೋ ಕಾಟ ಕೊಡ್ತಿರತ್ವೆ ಅವು, ಗುಂಪು ಕಟ್ಕೊಂಬಂದು ಅದಕ್ಕೆ ಹಾಕಿರ್ತಾರೆ. ಅಲ್ಲಾದ್ರೆ ತೊಂದರೆ ಅಂತ ತಂದು ಇಲ್ಲಿ ಡಂಪ್ ಮಾಡಿದ್ದಾರೆ ಅದನ್ನ, ಅಲ್ಲೇ ಆಗಿರೋದು ಅಂತ. ಇನ್ನು ಬಾಗೇಪಲ್ಲಿ ಕಾಂಗ್ರೆಸ್ ಶಾಸಕ ಸುಬ್ಬಾರೆಡ್ಡಿ ಮನೆ ಮೇಲೆ ಇಡಿ ದಾಳಿ ನಡೆಸಿ ಬೆಳಗಿನ ಜಾವ 3 ಗಂಟೆಯವರೆಗೂ ಕೂಡ ವಿಚಾರಣೆ ನಡೆಸಿತು. 20 ಗಂಟೆಗಳ ಶೋಧ ನಡೆಸಿತು. ಇಡಿ ಅಧಿಕಾರಿಗಳು ಅಪಾರ ಪ್ರಮಾಣದ ದಾಖಲೆಗಳನ್ನು ವಶಕ್ಕೆ ತೆಗೆದುಕೊಂಡಿದ್ದಾರೆ ಮತ್ತು ನೋಟಿಸ್ ಅನ್ನು ಕೊಟ್ಟಿದ್ದಾರೆ. ತಮ್ಮ ಕುಟುಂಬದವರ ಹೆಸರಲ್ಲಿ ಜರ್ಮನಿ ಮತ್ತು ಮಲೇಷ್ಯಾದಲ್ಲಿ ಆಸ್ತಿ ಮಾಡಿರೋದು ದಾಖಲೆ ಪತ್ರಗಳು ಲಭ್ಯವಾಗಿದೆ. ಆದರೆ ಬೆಂಗಳೂರಿನಿಂದ ಬಾಗೇಪಲ್ಲಿಗೆ ಹೋದ ಶಾಸಕ ಸುಬ್ಬಾರೆಡ್ಡಿ ಮೊದಲಿಗೆ ಸಾಯಿಬಾಬಾ ಮಂದಿರದಲ್ಲಿ ಪೂಜೆಯನ್ನು ಮಾಡಿದ್ದಾರೆ. ನನ್ನ ಹೆಸರಲ್ಲಿ ನಕಲಿ ದಾಖಲೆ ಸೃಷ್ಟಿಸಿದ್ದಾರೆ, 15 ವರ್ಷಗಳಿಂದ ವಿದೇಶಕ್ಕೆ ಹೋಗೇ ಇಲ್ಲ ಅಂತ ಅವ್ರು ಹೇಳ್ಕೊಂಡಿದ್ದಾರೆ. ನೀವು ಮಾಡಿದ್ರಿ, ನಿಮ್ಮ ಹತ್ರ ದಾಖಲೆ ಇದ್ರೆ ಕ್ರಮ ತಗೊಳ್ಳಿ, ನಾನು ಬೇಡ ಅಂದಿಲ್ಲ. ಆಯ್ತು, ಏನು ಬೇಡ ಅನ್ನಕ್ಕೆ ಯಾವನಾಗತ್ತೆ? ಹೆಚ್ಚು ಕಡಿಮೆ ಆಗಿದ್ರೆ ಕ್ರಮ ತಗೊಳ್ಳಿ, ತಪ್ಪಾಗಿದ್ರೆ. ಬಟ್ ಅವ್ರು ಹೇಳ್ತಾರೆ ನಾನು ಜರ್ಮನಿಗೆ ಹೋಗಿಲ್ಲ ಅಂತಾರೆ.
ನನ್ನ ಲೈಫಲ್ಲೇ ಹೋಗಿಲ್ಲ ಅಂತಾರೆ. 15 ವರ್ಷ ಆಗಿದೆ ನಾನು ಫಾರಿನ್ಗೆ ಹೋಗಿ ಅಂತಾರೆ. ಇಟ್ಸ್ ಓಕೆ. ಜರ್ಮನಿಗೆ ಹೋಗೇ ಆಸ್ತಿ ಮಾಡಬೇಕು ಅಂತಲೂ ಇಲ್ಲ, ಇವ್ರ ಹೆಸರು ಫಾರಿನ್ಗೆ ಹೋಗೇ ಫಾರಿನ್ ಆಸ್ತಿ ಮಾಡಬೇಕು ಅಂತಲೂ ಇಲ್ಲ. ಯು ಪ್ರೂವ್ ದೆಮ್ ರಾಂಗ್ ಅಷ್ಟೇ. ಹೌದು, ನಕಲಿ ಮಾಡಿದ್ದಾರೆ ಅನ್ನೋದಾದ್ರೆ ಗೊತ್ತಾಗುತ್ತೆ. ನಕಲಿ ಆಗಿದ್ದರೆ ಇಡಿ ಶುಡ್ ಬಿ ವೆರಿ ಕೇರ್ಫುಲ್, ಕ್ವಿಕ್ಲಿ ಅದನ್ನು ಚೆಕ್ ಮಾಡ್ಕೊಂಡ್ಬಿಡ್ಬೇಕು. ಆಮೇಲೆ ಎಲ್ಲ ಆದಮೇಲೆ ಅವಮಾನ ಎದುರಿಸಬಾರ್ದು. ಇಡಿ ಅಂತ ಸಂಸ್ಥೆಗಳು ಆ ಅವಮಾನಗಳಿಗೆ ಗುರಿಯಾಗಬಾರ್ದು. ಎಸ್. ಮಹಾರಾಷ್ಟ್ರದ ಮಂತ್ರಿ ಶಿವಸೇನೆ ಯಾರೋ ಸಂಜಯ್ ಶಿರ್ಸತ್ ಅಂತೆ, ಅವ್ರು ಕೊಠಡಿ ಕಂತೆ ನೋಟ್ ಸಿಕ್ಬಿಟ್ಟಿದೆಯಂತೆ. ಅದೇನೋ IT ನೋಟಿಸ್ ಬೇರೆ ಬಂದಿದೆಯಂತೆ ಅವ್ರಿಗೆ. ಅದೆಲ್ಲ ವಿಡಿಯೋ ವೈರಲ್ಲು. ಇನ್ನು ಪೊಲೀಸ್ನವ್ರು ಕ್ಯಾಂಟೀನ್ MLA ಇದ್ದಾನಲ್ಲ, ಕ್ಯಾಂಟೀನ್ MLAಗೆ ಕೇಸ್ ಹಾಕಿದ್ದಾರಂತೆ. ಆಮೇಲೆ ಈ ಕಂತೆ ನೋಟಿಂದು ಏನಿದೆ ಅದಕ್ಕೆ ಇದು ಕೊಡಬೇಕು. ಕಂತೆ ನೋಟ್ ಇರಬಾರ್ದು ಅಂತ ಎಲ್ಲೂ ಕಾನೂನಲ್ಲಿಲ್ಲ. ಭಾಳ ಜನ ಮಿಸ್ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡಿದ್ದೀರಿ. ಕಂತೆ ನೋಟು ಕಂತೆ ನೋಟು ಇರಬಾರದು ಅಂತ ಎಲ್ಲೂ ಇಲ್ಲ. ಇಫ್ ಯು ಆರ್ ಹೋಲ್ಡಿಂಗ್ ಕ್ಯಾಶ್ ಹೋಲ್ಡ್ ಮಾಡ್ತಾ ಇದ್ರೆ ಕ್ಯಾಶ್ ಎಲ್ಲಿಂದ ಒರಿಜಿನೇಟ್ ಆಗಿದೆ ಅನ್ನೋದಕ್ಕೆ ಬೇಕು. ಕ್ಯಾಶ್ ಲಿಮಿಟೇಷನ್ ಇಲ್ಲ ನಮ್ಮ ದೇಶದಲ್ಲಿ. ನಾನೊಂದು ₹1 ಕೋಟಿ ಕ್ಯಾಶ್ ಇಟ್ಕೋಬೋದು ಬೇಕಿದ್ರೆ, ನನ್ನ ಹಣೆ ಬರ, ನನ್ನ ಸೆಕ್ಯೂರಿಟಿ ಅದು. ಬಟ್ ಎಲ್ಲಿಂದ ಬಂತು ನನಗೊಂದು ಕೋಟಿ ಕ್ಯಾಶ್ ಅನ್ನೋದನ್ನು ತೋರ್ಸೋಕೆ ರೆಡಿ ಇರ್ಬೇಕು ನಾನು. ಆ ವಿಷಯದಲ್ಲಿ ಅವರು ಇರಬೇಕು. ಎಸ್. ಕಲಬುರಗಿಯ ಬ್ರಹ್ಮಪುರ ಠಾಣಾ ವ್ಯಾಪ್ತಿಯ ಸರಾಫ್ ಬಜಾರ್ನಲ್ಲಿ ಮಲಿಕ್ ಜ್ಯುವೆಲರ್ಸ್ ಅಂತ ಅಲ್ಲಿಗೆ 4 ಜನ ದರೋಡೆಕೋರರನ್ನು ನುಗ್ಗಿದ್ದಾರೆ. 2-3 ಕೆಜಿ ಚಿನ್ನಾಭರಣವನ್ನು ದರೋಡೆ ಮಾಡಿ ಎಸ್ಕೇಪ್ ಆಗಿದ್ದಾರೆ. ಕಲಬುರಗಿ ನಗರ ಪೊಲೀಸ್ ಆಯುಕ್ತ ಶರಣಪ್ಪ ಅವರು ಪರಿಶೀಲನೆ ನಡೆಸಿದ್ದಾರೆ, ಸ್ಥಳಕ್ಕೆ ಭೇಟಿ ಕೊಟ್ಟು. ಸಿನಿಮಿಯಾ ರೀತಿಯಲ್ಲೇ ವಿಜಯಪುರದಲ್ಲಿ ನಡೆದಂತಹ ದರೋಡೆ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಈಗ ಪೊಲೀಸರು ಆ ಪ್ರಕರಣವನ್ನು ಭೇದಿಸಿ ಪ್ರಕರಣದ 15 ಮಂದಿಯನ್ನ ಬಂಧಿಸಿದ್ದಾರೆ. ಅವರೆಲ್ಲರೂ ಕೂಡ ಹುಬ್ಬಳ್ಳಿ ಮೂಲದವರು. 39 ಕೆಜಿ ಚಿನ್ನದ ಗಟ್ಟಿಯನ್ನ ಅವರು ಎಸ್ಕೇಪ್ ಮಾಡಿದ್ದಾರೆ. ಗುಡ್ ಇನ್ವೆಸ್ಟಿಗೇಷನ್ ಅದು ಆಕ್ಚುಲಿ. ದೇಶದಲ್ಲೇ ದೊಡ್ಡ ದರೋಡೆ ಪ್ರಕರಣ. ವೆಲ್ ಡನ್. ಹೂಎವರ್ ಇಸ್ ದಿ ಇನ್ವೆಸ್ಟಿಗೇಷನ್ ಟೀಮ್, ಅದು ಏನು ಲೀಡ್ ಸಿಕ್ಕಿತ್ತೋ ಏನೋ ನಂಗೆ ಗೊತ್ತಿಲ್ಲ. ಬಟ್ ವಾಟ್ ಎವರ್ ಇಟ್ ಈಸ್, ಕಂಗ್ರ್ಯಾಚುಲೇಷನ್ಸ್, ವೆಲ್ ಡನ್. ಅದು ಇವರೆಲ್ಲ ಒಂದೊಂದು ವಿಭಾಗದಲ್ಲಿ ಎಕ್ಸ್ಪರ್ಟೀಸ್ಗಳೇ ನೋಡಿದೆ ನಾನು. ಡ್ಯಾಮ್ ಗುಡ್, ದೇ ಡಿಸರ್ವ್ ಎ ಕಾಂಪ್ಲಿಮೆಂಟ್. ಇಂಥದ್ದಕ್ಕೆ ಹೋಮ್ ಮಿನಿಸ್ಟ್ರು ಫೋನ್ ಮಾಡಬೇಕು, ವೆಲ್ ಡನ್ ಅಂತ. ದೀನ್ ಬೆಳಗಾರಿ ಸಿದ್ದರಾಮಯ್ಯ ಏನು ಮಾಡ್ತಾರೆ ಗೊತ್ತಿಲ್ಲ, DK ಏನು ಮಾಡ್ತಾರೆ ಗೊತ್ತಿಲ್ಲ. ಒಂದಿನ ಹೇಳಿದ್ರೇನ್ರಿ ಡಾಕ್ಟ್ರೇ ನೀವು ಒಂದು ಒಳ್ಳೆ ಇನ್ವೆಸ್ಟಿಗೇಷನ್ ಆಗಿದೆ, ನಾನು ಇವತ್ತು ಅವ್ರನ್ನ ಕಂಗ್ರ್ಯಾಚುಲೇಟ್ ಮಾಡ್ತಾ ಇದ್ದೀನಿ ಅಂತ ಒಂದಿನ ಹೇಳಿದ್ರೇನ್ರಿ ಒಬ್ಬ ಹೋಮ್ ಮಿನಿಸ್ಟ್ರಾಗಿ ನೀವು? ಏನ್ರಿ? ಅಶ್ಲೀಲ ಪೋಸ್ಟ್ ಮಾಡ್ತಿದ್ದಂತೆ ಇವನು, ಯಾರು ಫೂಲ್ ಇಡಿಯಟ್, ಅವರು ಹಾಸ್ಯ ನಟ ಸಂಜು ಬಸಯ್ಯ ಅಂತ. ಅವ್ರೇನು ಮಾಡಿದ್ದಾರೆ, ಹಿಂಗೆಲ್ಲ ಮಾಡ್ತಿದ್ದಾನಲ್ಲ ಅಂದ್ಬಿಟ್ಟು ಬೈಲಂಗ್ಲಾ ಪೊಲೀಸ್ ಸ್ಟೇಷನ್ಗೆ ದೂರು ಕೊಟ್ಬಿಟ್ಟು ಅವನಲ್ಲಿ ಕರೆಸಿದ್ದಾರೆ. ಆಮೇಲೆ ನೋಡಿದ್ರೆ ಅವ್ನು ಸೆಕೆಂಡ್ PUನೋ ಫಸ್ಟ್ PUನೋ ಅಂತೆ. ಪಾಪ ಇನ್ನೂ ಬುದ್ಧಿವಾದ ಹೇಳಿ ಅವನಿಗೆ ನಿಮ್ಮ ಭವಿಷ್ಯ ಹಾಳಾಗಬಾರ್ದು ಅಂತೇಳಿ ಅವನು ಆಮೇಲೆ ಒಂದು ವಾರ್ನಿಂಗ್ ಎಲ್ಲ ಇಶ್ಯೂ ಮಾಡಿದ್ದಾರೆ. ಅವನು ಏನೋ ಸಾರಿ ತಪ್ಪಾಯಿತು ನಂಗೆ ಮಾಡಿದೆ ಅಂತ ಹೇಳಿ. ಭಾಳ ಜನ ಇದನ್ನು ಇಷ್ಟಪಟ್ಟಿದ್ದಾರೆ ಈಗ. ಹೌದು, ಸುಮ್ಮನೆ ಏನೇನೋ ಮಾಡೋದಲ್ಲ ಕೋಪಕ್ಕೆ. ಎಸ್. ಐಡಿಯಿಂದ ನಮ್ಮ ಮಿಸಸ್ ಅವರು ಐಡಿಗೆ ಟ್ಯಾಗ್ ಮಾಡ್ತಾನೆ. ಫೋಟೋಕ್ಕೆ ಮೇಲ್ಗಡೆ ಒಂದಿಷ್ಟು ಸಿಂಬಾಲ್ಗಳು ಇಟ್ಟು ಅಶ್ಲೀಲವಾಗಿ ಬರೆದು ಅತಿರೇಕಕ್ಕೆ ಹೋಗ್ಯ ನೀವು ನಮ್ಮ ಬೈಲೊಂಗಲ ಸಂಬಂಧಪಟ್ಟ ಪೊಲಿಟಿಷನ್ಗೆ ಹೋಗಿ ಕೇಶನ್ ಟ್ರ್ಯಾಕ್ ಮಾಡಿದ್ರಲ್ಲ, ಅವಾಗ ಹಿಸ್ಟ್ರಿ ತಗೊಂಡಿದ್ದು. ಅಲ್ಲಿಂದ ಕರ್ಕೊಂಡ್ಬಂದು ಫ್ಯಾಮಿಲಿ ಬ್ಯಾಕ್ಗ್ರೌಂಡ್ ನೋಡಿ ನಾವು ಬಿಟ್ಟು ಕಳಿಸಿವಿ. ಅಕಸ್ಮಾತ್ ಅವನಿ ಅಂತಲ್ದ ಇನ್ನೊಬ್ಬ ಅಕಸ್ಮಾತ್ ಬ್ಯಾರ ಏನಾದ್ರು ಈ ತರ ಮಾಡಿದ್ರೆ ಇನ್ನು ಮುಂದೆ ಮಾತ್ರ ಇದಕ್ಕೆ ನಾವು ಶಿಕ್ಷೆ ಆಗಲೇಬೇಕಾಗತ್ತೆ. ನಾ ಹಿಂದೆ ತಗೊಳಕ್ ಹೋಗೋದಿಲ್ಲ. ಅಂದರೆ ವಾರ್ನಿಂಗ್ ಇಶ್ಯೂ ಮಾಡಿದ್ದಾರೆ ಈ ಥರ ಮಾಡೋರಿಗೆ. ಎಸ್, ಒಳ್ಳೇದು ಸರ್, ವೆರಿ ಗುಡ್, ಚೆನ್ನಾಗಿ ಮಾಡಿದ್ದೀರಿ, ಗುಡ್. ಕಿರುತೆರೆ ನಟಿಗೆ ಪತಿಯೇ ಚಾಕುವಿನಿಂದ ಇರಿದು ಕೊಲೆಗೆ ಯತ್ನಿಸಿರುವಂತಹ ಘಟನೆ ಬೆಂಗಳೂರಿನ ಹನುಮಂತ ನಗರದಲ್ಲಿ ನಡೆದಿದೆ. ಸದ್ಯ ಆಕೆ ಶ್ರುತಿ ದೂರನ್ನ ದಾಖಲು ಮಾಡಿದ್ದಾರೆ. 20 ವರ್ಷದಿಂದ ಇಬ್ಬರು ಕೂಡ ಪ್ರೀತಿ ಮಾಡಿ ಮದುವೆ ಆಗಿದ್ರು. ಮಕ್ಕಳು ಕಾಲೇಜ್ ಹೋದ ನಂತರದಲ್ಲಿ ಈ ಕೃತ್ಯವನ್ನ ಎಸಗಿದ್ದಾನೆ. ಅದು ಹೇಗೆ ಅಂದ್ರೆ ಆಕೆಗೆ ಪೆಪ್ಪರ್ ಸ್ಪ್ರೇ ಹೊಡೆದಿದ್ದಾನೆ, ಪಕ್ಕೆಲುಬು, ತೊಡೆ, ಕುತ್ತಿಗೆಗೆಲ್ಲವೂ ಕೂಡ ಚಾಕುವಿನಿಂದ ಇರಿದು ಸಿನಿಮಿಯಾ ಸ್ಟೈಲ್ನಲ್ಲೇ ಕೊಲೆಗೆ ಯತ್ನಿಸಿದ್ದಾನೆ. ಇನ್ನು ಹನುಮಂತ ನಗರ ಠಾಣೆಯಲ್ಲಿ ಕೊಲೆ ಯತ್ನ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಪ್ರಕರಣ ದಾಖಲಾಗಿ ಆಕೆ ಬೇಡ ಅಂತಿದ್ರೆ ಅವಳನ್ನು ಸಾಯಿಸಕ್ಕೆ ಹೋಗ್ಬೇಕು. ಅವನು ಆಕೆ ಅವ್ರ ಅಣ್ಣನ ಮನೆಗೆ ಹೋಗಿ ಸೇರ್ಕೊಂಡಿದ್ದು, ಕಾಂಪ್ರಮೈಸ್ ಮಾಡಿ ಮತ್ತೆ ಮನೆಗೆ ಕರ್ಕೊಂಬಂದು ಅವ್ರು ಮರುದಿನಾನೇ ಹಿಂಗೆ ಮಾಡಿದ್ದಾನೆ ಸರ್. ಅಯ್ಯಪ್ಪ, ಅದು ಬೇಡ ಅಂದ್ಮೇಲೆ ಬೇಡಪ್ಪ, ಅದು ಕೊಲೆ ಯಾಕೆ ಮಾಡಕ್ಕೆ ಹೋಗ್ಬೇಕು? ಅದಕ್ಕೆ ಅವ್ರವ್ರ ಜನ ಅವನವ್ರು ನೋಡ್ಕೊಳಕ್ ಕೆಲವ್ರು ಹಿಂಗಿರ್ತಾರೆ. ಸರಿ, ಓಕೆ.